ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಿಫ್ತ್ ಸೆಮಿಸ್ಟರ್ BCom ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಪ್ರೀವಿಯಸ್ ವಿಡಿಯೋ ದಟ್ ಮೀನ್ಸ್ ಪಾರ್ಟ್ 1ನಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಸೆಕ್ಷನ್ ಸಿ ಪಾರ್ಟ್ನ ನೋಡೋಣ. ಸೊ ಸೆಕ್ಷನ್ ಸಿನಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ಆ 5 ಕ್ವಶನ್ಸಲ್ಲಿ ಯಾವುದಾದ್ರೂ 3 ಕ್ವಶನ್ಸ್ನ ಚೂಸ್ ಮಾಡಿ ಆನ್ಸರ್ ಆಡಬೇಕಾಗಿರುತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್. ಟೋಟಲ್ ನಿಮಗೆ 36 ಮಾರ್ಕ್ಸ್ಗೆ ಸೆಕ್ಷನ್ ಸಿ ಪಾರ್ಟ್ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಂತ ಕೇಳಿದ್ರೆ ಅಂದರೆ ಕ್ವಶನ್ ನಂಬರ್ 7, ಎಕ್ಸ್ಪ್ಲೈನ್ ದ ಆಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟಿಂಗ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕೇಳಿದ್ದಾರೆ. ಆ್ಯಂಡ್ ಲೀಸ್ಟ್ ಔಟ್ ಎನಿ 6 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ICAI ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ನ ನೋಡ್ತಾ ಹೋಗೋಣ. ಒಂದು ಥಿಯರಿ ಕ್ವಶನ್ ಕೇಳಿದ್ದಾರೆ, ಉಳಿದಿದ್ದೆಲ್ಲ ಪ್ರಾಕ್ಟಿಕಲ್ ಕ್ವಶನ್ ಕೇಳಿದ್ದಾರೆ. ಸೊ ಎಕ್ಸ್ಪ್ಲೈನ್ ದ ಆಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟಿಂಗ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಫಸ್ಟು ಏನಂತ ಅಂದರೆ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್. ಲ್ಯಾಕ್ ಆಫ್ ನಾಲೆಡ್ಜ್ ಆ್ಯಂಡ್ ಅವೇರ್ನೆಸ್ ಮೇಕ್ಸ್ ಇಟ್ಸ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ದ ಇಂಪ್ಲಿಮೆಂಟೇಷನ್. Finance professionals will have to be adequately trained, and then the Indian standards can be implemented consistently and uniformity in right spirit. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಪ್ರಾಪರಾಗಿ ನಾಲೆಡ್ಜ್ ಮತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಅವೇರ್ನೆಸ್ ಇರಬೇಕು. ಸೊ ಅದು ಏನಂತಂದರೆ ಪ್ರಾಪರ್ ಟ್ರೈನಿಂಗ್ ಇಲ್ಲದೇ ಇದ್ದಾಗ ಅದನ್ನು ಅಡಾಪ್ಟ್ ಮಾಡಿಕೊಂಡು ಫಾಲೋ ಮಾಡೋದಿದ್ದಿಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನೊಂದು ಚಾಲೆಂಜು. ಆ್ಯಂಡ್ ನೆಕ್ಸ್ಟು ಚೇಂಜಸ್ ಇನ್ ಇಂಡಿಯನ್ ರೆಗ್ಯುಲೇಷನ್. Current regulations governing the financial regulation would need complete overhaul ಟು ಇಂಪ್ಲಿಮೆಂಟ್ ದ IFRS ಸ್ಟ್ಯಾಂಡರ್ಡ್ಸ್. ಸೊ IFRS ಅಂತಂದರೆ ಮುಂಚೆ ನಾವು ಯಾವ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅಂದರೆ ಇಂಡಿಯನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ದ ಕಂಪನೀಸ್ ಆ್ಯಕ್ಟ್ 1956, ಸೆಬಿ ಆ್ಯಕ್ಟ್ 1992, IT ಆ್ಯಕ್ಟ್ 1962 ವಿಲ್ ಹ್ಯಾವ್ ಟು ಬಿ ಅಮೆಂಡೆಡ್ ಟು ಬ್ರಿಂಗ್ ದೆಮ್ ಲೈನ್ ವಿತ್ ದ IFRS ರೆಗ್ಯುಲೇಷನ್. ಸೊ IFRS ಅಂತಂದರೆ ಇಂಡಿಯನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡ್, ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇದನ್ನೆಲ್ಲನೂ ಕೂಡ ಇದರಲ್ಲಿ ರೆಗ್ಯುಲೇಷನ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕಾಗತ್ತೆ. ದೀಸ್ ಲೀಗಲ್ ಹರ್ಡಲ್ಸ್ ಆರ್ ದ ಮೇಜರ್ ಕನ್ಸ್ಟ್ರೈನ್ ಇನ್ ದ ಪಾತ್ ಆಫ್ IFRS ಕನ್ವರ್ಜೆನ್ಸ್. ಆ್ಯಂಡ್ ನೆಕ್ಸ್ಟು ಫೇರ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಮೆಜರ್ಮೆಂಟ್. ದ IFRS ಕನ್ಸಿಡರ್ಡ್ ದ ಫೇರ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಅಸೆಟ್ಸ್ ಮೆಜರ್ಮೆಂಟ್ ಆ್ಯಂಡ್ ದ ಇಂಡಿಯನ್ ಗ್ಯಾಪ್ ಮೀನ್ಸ್ ಇಲ್ಲಿ ಏನಂತಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ರೆಕಗ್ನೈಸ್ ಹಿಸ್ಟಾರಿಕಲ್ ಸಿಸ್ಟಮ್. ದಿಸ್ ಡಿಫರೆನ್ಸ್ ಆಫ್ system would create volatility and subjectivity in financial statements. This would lead different result for the performance and earnings of the company. So fair value system na ನಾವು ಮೇಂಟೈನ್ ಮಾಡ್ತಾ ಹೋಗ್ತೀವಿ ಅಂಡರ್ ದ IFRS ಸಿಸ್ಟಮ್. ಸೊ ಅದ್ರ ಬದಲಿಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಇಂಪ್ಲಿಮೆಂಟ್ ಮಾಡಿದಾಗ ಸೊ ಅಲ್ಲಿ ಯಾವ ರೀತಿ ಚೇಂಜಸ್ ಇರುತ್ತೆ ಅದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನೆಸೆಸರಿ ಚೇಂಜಸ್ನ ಮಾಡಬೇಕಾಗಿರುತ್ತೆ. ದೆನ್ ಸೊ IT ಸಿಸ್ಟಮ್, ಫೈನಾನ್ಷಿಯಲ್ ಅಕೌಂಟಿಂಗ್ ಸಾಫ್ಟ್ವೇರ್ ಆ್ಯಂಡ್ ಟೂಲ್ಸ್ ಯೂಸ್ಡ್ ಫಾರ್ ರಿಪೋರ್ಟಿಂಗ್ ವುಡ್ ಹ್ಯಾವ್ ಟು ಬಿ ಕಂಪ್ಲೀಟ್ ಚೇಂಜ್ಡ್ ರಿಸಲ್ಟಿಂಗ್ ಇನ್ ಸಬ್ಸ್ಟೈನಲ್ ಇನ್ವೆಸ್ಟ್ಮೆಂಟ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಫಾರ್ ಇಂಡಿಯನ್ ಕಂಪನೀಸ್. ಇಂಡಿಯನ್ ಕಂಪನೀಸ್ ಆರ್ habitually reluctant when any proposal involves cost, time and effort. And next to SME ಅಂತಂದರೆ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಥವಾ ಸ್ಮಾಲ್ ಮೀಡಿಯಮ್ ಬಿಸ್ನೆಸ್ ಸೆಕ್ಟರ್ ಇನ್ ಇಂಡಿಯಾ ಕಂಪ್ಯಾರಿಟಿವ್ಲಿ ಲಾರ್ಜರ್ ದನ್ ಅದರ್ ಕಂಟ್ರೀಸ್. ದ ಕಾಸ್ಟ್ ಆಫ್ ಕವರ್ಜೆನ್ಸಸ್ ಫಾರ್ ಔಟ್ವೇ ಇನ್ ಅಡ್ವಾಂಟೇಜಸ್ ಫಾರ್ ಕವರ್ಜೆನ್ಸ್ ಫಾರ್ ದೀಸ್ ಸ್ಮಾಲ್ ಬಿಸ್ನೆಸ್. ದ ಡೆತ್ ಆಫ್ ರಿಸೋರ್ಸ್ ಆ್ಯಂಡ್ ಸ್ಕಿಲ್ ಇನ್ ಫೈನಾನ್ಷಿಯಲ್ ನಾಲೆಡ್ಜ್ ಹ್ಯಾಡ್ಸ್ ಅಪ್ ಟು ದ ಪ್ರಾಬ್ಲಮ್ ಆಫ್ ಇಂಪ್ಲಿಮೆಂಟೇಷನ್ in this sector. In addition, SMC cannot be ignored considering the role of they play in the ಇಂಡಿಯನ್ ಎಕನಾಮಿ. ಸೊ ಇದರಲ್ಲಿ ಏನಂತಂದರೆ ಬರೀ 6 ಮಾರ್ಕ್ಸ್ಗೆ ಕೇಳಿದ್ದಾರೆ ವಾಟ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಚಾಲೆಂಜಸ್. ಸೊ ಅದರಲ್ಲಿ ಏನಂತಂದರೆ 5 ಪಾಯಿಂಟ್ಸ್. ಸೊ ನೀವು ಯಾವ್ಯಾವುದು ಅಂತಂದರೆ ಒಂದು ಪ್ರಾಪರ್ ಟ್ರೈನಿಂಗ್ ಆ್ಯಂಡ್ ಅವೇರ್ನೆಸ್ ಇಲ್ದಿಲ್ಲ. ಆ್ಯಂಡ್ ನೆಕ್ಸ್ಟು ಚೇಂಜಸ್ ಇನ್ ಇಂಡಿಯನ್ ರೆಗ್ಯುಲೇಷನ್. ಸೊ ಕಂಪ್ಲೀಟ್ ಇಂಡಿಯನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸೊ ಕಂಪನೀಸ್ ಆ್ಯಕ್ಟು ಅಥವಾ ಸೆಬಿ ಆ್ಯಕ್ಟು IT ಆ್ಯಕ್ಟಲ್ಲಿ ಚೇಂಜ್ ಮಾಡಬೇಕಾಗಿ ಬಂತು. ದೆನ್ ಫೇರ್ ವ್ಯಾಲ್ಯೂ ಸಿಸ್ಟಮ್ ಆಫ್ ಮೆಷರ್ಮೆಂಟು. ಆ್ಯಂಡ್ ನೆಕ್ಸ್ಟು IT ಸಿಸ್ಟಮ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಸ್ಟಮ್ಸ್, ದೆನ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಆರ್ ಬಿಸ್ನೆಸ್. ಸೊ 5 ಪಾಯಿಂಟ್ಸ್ ಬರೆದ್ರೆ ಸಾಕು 6 ಮಾರ್ಕ್ಸ್ಗೆ. ಆ್ಯಂಡ್ ನೆಕ್ಸ್ಟು ಪಾರ್ಟ್ ಸೊ ಇದರಲ್ಲಿ A ಆ್ಯಂಡ್ B ಎರಡು ಇನ್ಕ್ಲೂಡ್ ಆಗಿದೆ. ಲೀಸ್ಟ್ ಔಟ್ ಎನಿ 6 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಶ್ಯೂಡ್ ಬೈ ICAI ಅಂತ ಕೇಳಿದ್ದಾರೆ. ಸೊ ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟರ್ಡ್ ಅಕೌಂಟಿಂಗ್. ಸೊ ICAI means
ಇನ್ಸ್ಟಿಟ್ಯೂಷನ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಸೊ ಅದರಲ್ಲಿ ಏನೇನು ಇಶ್ಯೂ ಮಾಡಿದ್ದಾರೆ ಅಂತ ಅಂದರೆ, ಸೊ ಇಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 101ನಲ್ಲಿ ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಆ್ಯಂಡ್ 102ನಲ್ಲಿ ಶೇರ್ ಬೇಸ್ಡ್ ಪೇಮೆಂಟ್, 103ನಲ್ಲಿ ಬಿಸ್ನೆಸ್ ಕಾಂಬಿನೇಷನ್ಸ್, 104ನಲ್ಲಿ ಇನ್ಶೂರೆನ್ಸ್ ಕಾಂಟ್ರಾಕ್ಟು, 105ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಹೆಲ್ಡ್ ಫಾರ್ ಸೇಲ್ ಆ್ಯಂಡ್ ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್, 106ಅಲ್ಲಿ ಎಕ್ಸ್ಪ್ಲೋರೇಷನ್ ಫಾರ್ ಇವ್ಯಾಲ್ಯೂಷನ್ ಆಫ್ ದ ಮಿನರಲ್ ರಿಸೋರ್ಸು, 107ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, 108ಅಲ್ಲಿ ಆಪರೇಟಿಂಗ್ ಸೆಗ್ಮೆಂಟ್ಸು, 109ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಆ್ಯಂಡ್ 110ನಲ್ಲಿ ಕನ್ಸಾಲಿಡೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, 111ಅಲ್ಲಿ ಜಾಯಿಂಟ್ ಅರೇಂಜ್ಮೆಂಟ್ಸ್, 112ಅಲ್ಲಿ ಡಿಸ್ಕ್ಲೋಸರ್ ಆಫ್ ಇಂಟ್ರೆಸ್ಟ್ ಇನ್ ಅದರ್ಸ್ ಎಂಟಿಟೀಸ್, 113ನಲ್ಲಿ ಫೇರ್ ವ್ಯಾಲ್ಯೂ ಮೆಷರ್ಮೆಂಟು, 140ನಲ್ಲಿ ರೆಗ್ಯುಲೇಟರಿ ಡಿಫರಲ್ ಅಕೌಂಟ್ಸು, 150ನಲ್ಲಿ ರೆವಿನ್ಯೂ ಫ್ರಮ್ ಕಾಂಟ್ರಾಕ್ಟ್ಸ್ ವಿತ್ ಕಸ್ಟಮರ್ಸು, 116ನಲ್ಲಿ ಲೀಸಿಂಗು, ಆ್ಯಂಡ್ 37 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 37ನಲ್ಲಿ ಪ್ರಾವಿಷನ್ಸು, ಕಾಂಟಿಜೆಂಟ್ ಲಯಬಿಲಿಟಿ ಆ್ಯಂಡ್ ಕಾಂಟಿಜೆಂಟ್ ಅಸೆಟ್ಸು. ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 38ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸು, ಆ್ಯಂಡ್ 40ನಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, 41ನಲ್ಲಿ ಅಗ್ರಿಕಲ್ಚರಲ್ಲಿದೆ. ಸೊ ನಿಮಗೆ ಯಾವುದಾದ್ರೂ ಒಂದು 5 ಕೇಳಿರೋದ್ರಿಂದ ಇಲ್ಲಿ ನೋಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡಲ್ಲಿ ಒಂದು ಏನಂತಂದರೆ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಕೇಳಿದ್ದಾರೆ, ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡಲ್ಲಿ 2ನಲ್ಲಿ ಇನ್ವೆಂಟರೀಸ್, ಆ್ಯಂಡ್ 7ನಲ್ಲಿ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ, 8ಅಲ್ಲಿ ಅಕೌಂಟಿಂಗ್ ಪಾಲಿಸೀಸ್ ಚೇಂಜಸ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ಸ್ ಆ್ಯಂಡ್ ಅರ್ನಿಂಗ್, ಆ್ಯಂಡ್ 10ನಲ್ಲಿ ಇವೆಂಟ್ಸ್ ಆಫ್ಟರ್ ರಿಪೋರ್ಟಿಂಗ್ ಪೀರಿಯಡು, ಆ್ಯಂಡ್ 12ಅಲ್ಲಿ ಇನ್ಕಮ್ ಟ್ಯಾಕ್ಸಸ್ಸು, 16ನಲ್ಲಿ ಪ್ಲಾಂಟ್ ಪ್ರಾಪರ್ಟಿ ಆ್ಯಂಡ್ ಎಕ್ವಿಪ್ಮೆಂಟು, ಆ್ಯಂಡ್ 19ನಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದ್ದಾರೆ, ಎಂಪ್ಲಾಯಿ ಬೆನಿಫಿಟ್ಸು, ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 20ನಲ್ಲಿ ಅಕೌಂಟಿಂಗ್ ಫಾರ್ ಗವರ್ನಮೆಂಟ್ ಗ್ರಾಂಟ್ಸ್ ಆ್ಯಂಡ್ ಡಿಸ್ಕ್ಲೋಸರ್ ಟು ಗವರ್ನ್, ಆ್ಯಂಡ್ 21ನಲ್ಲಿ ದ ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ಸು, 23ನಲ್ಲಿ ಬಾರೋಯಿಂಗ್ ಕಾಸ್ಟು, 24ಅಲ್ಲಿ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಷರ್ಸು, 27ನಲ್ಲಿ ಸಪ್ರೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, 28ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಅಸೋಸಿಯೇಟ್ಸ್ ಆ್ಯಂಡ್ ಜಾಯಿಂಟ್ ವೆಂಚರ್ಸು, 29ನಲ್ಲಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇನ್ ಹೈಪರ್ ಇನ್ಫ್ಲೇಷನರಿ ಎಕನಾಮಿಕ್ಸ್, ಆ್ಯಂಡ್ 32ನಲ್ಲಿ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಪ್ರೆಸೆಂಟೇಷನ್, 33ನಲ್ಲಿ ಅರ್ನಿಂಗ್ ಪರ್ ಶೇರ್, ಆ್ಯಂಡ್ 34ನಲ್ಲಿ ಇಂಟೀರಿಯಮ್ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಆ್ಯಂಡ್ 36ನಲ್ಲಿ ಇಂಪೈರ್ಮೆಂಟ್ ಆಫ್ ಅಸೆಟ್ಸ್. ಸೊ ಇಷ್ಟನ್ನು ಕೇಳಿದರೆ ಇದರಲ್ಲಿ ಯಾವುದಾದ್ರೂ ಒಂದು 6 ಬರೆದ್ರೆ ಸಾಕು, 6 ಮಾರ್ಕ್ಸ್ಗೆ 6 to 7 ನಿಮಗೆ ಈಸಿಯಾಗಿದೆ ನೋಡಿ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1ನಲ್ಲಿ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತಗೊಳ್ಳಿ, ಆ್ಯಂಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ರಿಲೇಟೆಡ್ ಇನ್ವೆಂಟರೀಸ್ ಬಗ್ಗೆ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಯಾವುದಾದ್ರು ಒಂದು 6 ಇಷ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗೆ ಇಷ್ಟೊಂದಿದೆ, ಸೊ ಇಷ್ಟೊಂದು ಬರೆಯೋ ನೆಸೆಸಿಟಿ ಇಲ್ಲ, ಯಾವುದಾದ್ರೂ ಒಂದು 6ನ ಚೂಸ್ ಮಾಡಿ ಬರೆದ್ರೂ ಕೂಡ ಸಾಕು. ಸೊ ಇದಿಷ್ಟು ಕೂಡ 7th ಕ್ವಶನ್ನು. 8th ಪ್ರಾಕ್ಟಿಕಲ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. 8th ಕ್ವಶನಲ್ಲಿ 2 ಕ್ವಶನ್ ಕೇಳಿದ್ದಾರೆ, ಎ ಆ್ಯಂಡ್ ಬಿ. ಏನಲ್ಲಿ ಏನು ಕೇಳಿದ್ದಾರೆ ಅಂದರೆ, ರೆಡ್ಡಿ ಫಾರ್ಮಾ ಆರ್ಡರ್ಡ್ 24 kg ಆಫ್ ಎ ಸರ್ಟನ್ ಮೆಟೀರಿಯಲ್ ಅಟ್ ₹80 per unit. The purchaser's price includes GST of 5%, which is non-refundable. Freight incurred amounted to ₹76,000. The company actually received 23,600 kg and consumed 22,500 kg of material. So compute cost of an inventory under the Indian Accounting Standard 2. So Indian Accounting Standard 2 ಜಸ್ಟ್ ತಾನೇ ಹೇಳಿದೆ ಯಾವುದ್ರ ಬಗ್ಗೆ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ಕೊಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಇನ್ವೆಂಟರೀಸ್ ಬಗ್ಗೆ ಇದೆ. ಸೊ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಯಾವ ರೀತಿ ಇನ್ವೆಂಟರೀಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೇಕ್ ಅ ಹೆಡ್ಡಿಂಗ್, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಆನ್ ಇನ್ವೆಂಟರಿ ಆಸ್ ಪರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅಂತ ಹೆಡ್ಡಿಂಗ್ ತಗೊಳ್ಳಿ. ಅದಾದಮೇಲೆ ಕ್ವಶನ್ನ ನೋಡಿ ಒಂದ್ಸರಿ. ಏನು ಹೇಳಿದ್ದಾರೆ ಅಂದರೆ, ರಾಧಾ ಫಾರ್ಮಾ ಅನ್ನೋರು ಟೋಟಲ್ 24 kg ಮೆಟೀರಿಯಲ್ನ ಆರ್ಡರ್ ಮಾಡಿದ್ದಾರೆ. 1 kgಗೆ ₹8 ಇದೆ. ಮತ್ತು ಇಲ್ಲಿ ಏನಂತಂದರೆ, ಇಟ್ ಇನ್ಕ್ಲೂಡ್ ದ 5% GSTನೂ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ಅದನ್ನು ತರಿಸ್ಕೋಬೇಕಾದ್ರೆ ಫ್ರೈಟ್ ಚಾರ್ಜಸ್ ಎಷ್ಟಾಗಿದೆ ಅಂದರೆ 76,000 ಆಗಿದೆ. ಸೊ ಯಾವಾಗ ಅಂತಂದರೆ ಗೂಡ್ಸ್ನ ತರಿಸ್ಕೋಬೇಕಾದ್ರೆ 76,000 ಆಗಿದೆ. ದ ಕಂಪನಿ ಆ್ಯಕ್ಚುಲಿ ರಿಸೀವ್ಡ್ 23,600 kg ಆ್ಯಂಡ್ ಅವರೆಷ್ಟು ಕನ್ಸ್ಯೂಮ್ ಅಥವಾ ಯೂಸ್ ಮಾಡಿದ್ದಾರೆ ಅಂದರೆ 22,500 kg ಆಫ್ ಮೆಟೀರಿಯಲ್. ಸೊ ಇಯರ್ ವಿ ಹ್ಯಾವ್ ಟು ಕಂಪ್ಯೂಟ್ ದ ಕಾಸ್ಟ್ ಆಫ್ ಅನ್ ಇನ್ವೆಂಟರಿ ಅಂಡರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2. ಸೊ ಯಾವ ರೀತಿ ಅಂತಂದರೆ ವೆರಿ ಸಿಂಪಲ್. ಫಸ್ಟು ಹೆಡ್ಡಿಂಗ್ ತಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಆನ್ ಇನ್ವೆಂಟರಿ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಅಂತ, ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟು. ಸೊ ಪರ್ಚೇಸ್ಡ್ ಪ್ರೈಸ್ ಆಫ್ ಮೆಟೀರಿಯಲ್ ಎಷ್ಟಿದೆ ಅಂತಂದರೆ
ಟೋಟಲು 24 kgs ಇದೆ. ಆ್ಯಂಡ್ ಪರ್ ಕೆ ಜಿ ಅಥವಾ ಯೂನಿಟ್ ಎಷ್ಟಾಗುತ್ತೆ ಅಂದರೆ 24,000 ಇಂಟು 80 ರುಪೀಸ್ ಮಾಡಿದ್ರೆ ಎಷ್ಟು ಬರುತ್ತೆ? 19,20,000 ಬರುತ್ತೆ. ಸೊ ಇಲ್ಲಿ ನೋಡಿ, ಪರ್ಚೇಸ್ ಪ್ರೈಸು 24,000 ಇಂಟು 80 ಮಾಡಿದ್ರೆ 19,20,000. ಅದಕ್ಕೆ ಜಿ ಎಸ್ ಟಿ ಇದೆ. ಜಿ ಎಸ್ ಟಿ ಏನು ರೀಫಂಡಬಲ್ ಇಲ್ಲ, ಸೊ ನಾವು ಹಾಗಾಗಿ ಹ್ಯಾಡ್ ಮಾಡಲೇಬೇಕು. ಸೊ ಇದ್ರ ಮೇಲೆ 5% ಹ್ಯಾಡ್ ಮಾಡಿ, 19,22,000 ಮೇಲೆ 5% ಹ್ಯಾಡ್ ಮಾಡಿದ್ರೆ 96,000 ಬರುತ್ತೆ. ಸೊ ಹ್ಯಾಡ್ ಜಿ ಎಸ್ ಟಿ ಅಟ್ 5% ಎಷ್ಟಿದೆ? 96,000. ಮತ್ತು ಫ್ರೈಟ್ ಚಾರ್ಜಸ್ಸು, ಸೊ ಅದನ್ನು ತರಿಸ್ಕೋಬೇಕಾದ್ರೆ ಎಷ್ಟು ಫ್ರೈಟ್ ಚಾರ್ಜಸ್ ಆಗಿದೆ ಅಂತಂದರೆ 76,000. ಅದನ್ನು ಕೂಡ ಹ್ಯಾಡ್ ಮಾಡಬೇಕು. ಹ್ಯಾಡ್ ಫ್ರೈಟ್ ಚಾರ್ಜಸ್ 76,000. ಸೊ ಈಗ ಟೋಟಲ್ ಪರ್ಚೇಸ್ ಕಾಸ್ಟು ಎಷ್ಟಿದೆ ಅಂತ ನೋಡೋಣ. ಸೊ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಬಂದು 19,20,000 ಇದೆ, ಪ್ಲಸ್ ಜಿ ಎಸ್ ಟಿ ಬಂದು 5% 96,000 ಇದೆ. ಅದಾದಮೇಲೆ ಫ್ರೈಟ್ ಚಾರ್ಜಸ್ಸು 76,000 ಇದೆ. ಟೋಟಲ್ ಎಷ್ಟಾಯಿತು ಅಂದರೆ 20,92,000 ಆಗಿದೆ. ಆಯಿತಾ? ಸೊ ಇದು ಏನಂತಂದರೆ ಟೋಟಲ್ ಕಾಸ್ಟ್ ಆಫ್ ಟೋಟಲ್ ಪರ್ಚೇಸ್ ಕಾಸ್ಟು. ಇವಾಗ ಒಂದು ಯೂನಿಟ್ಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ, ಫ್ರೈಟ್ ಚಾರ್ಜಸ್ಸು, ಕಾಸ್ಟು ಎಲ್ಲ ಸೇರಿಸಿ ಒಂದು ಯೂನಿಟ್ಗೆ ಎಷ್ಟು ಅಮೌಂಟ್ ಅಂತ ನೋಡೋಣ. ಸೊ ಇಲ್ಲಿ 20,92,000 ಡಿವೈಡೆಡ್ ಬೈ 24 kg ಮಾಡಿದ್ರೆ ಎಷ್ಟಾಗುತ್ತೆ? ಪರ್ ಕೆ ಜಿ 87.166 ಅಥವಾ 87.16. ಸೊ ಇಲ್ಲಿ ಏನಂತಂದರೆ 87.17 ಬರೆದ್ರೂ ನಡೆಯುತ್ತೆ, ಅಥವಾ 87.166, 2 ಅಥವಾ 3 ಡಿಜಿಟ್ ಸಾಕು. ಸೊ ಇವಾಗ ಏನಂತಂದರೆ ಕಾಸ್ಟ್ ಪರ್ ಕೆ ಜಿ 1 kg ಇನ್ಕ್ಲೂಡಿಂಗ್ ಜಿ ಎಸ್ ಟಿ, ಫ್ರೈಟ್ ಚಾರ್ಜಸ್ ಎಲ್ಲ ಸೇರಿಸಿ ಎಷ್ಟಾಗಿದೆ ಅಂದರೆ 87.17 ಅಥವಾ 87.16 ಆಗುತ್ತೆ. ನಾವು ಕಾಸ್ಟ್ ಆಫ್ ಕ್ಲೋಸಿಂಗ್ ಇನ್ವೆಂಟ್ರಿ ನೋಡೋಣ. ಸೊ ಇಲ್ಲಿ ಎಷ್ಟಂತ ಅಂದರೆ ಅವರು ರಿಸೀವ್ ಮಾಡ್ಕೊಂಡಿದೆ ಎಷ್ಟಂತಂದರೆ ದ ಕಂಪನಿ ಆ್ಯಕ್ಚುಲಿ ರಿಸೀವ್ಡ್ ಎಷ್ಟು? 23,600 ಇದೆ. ಮತ್ತು ಅವ್ರು ಕನ್ಸ್ಯೂಮ್ ಮಾಡಿದೆಷ್ಟು? 22,500. 23,600ಅಲ್ಲಿ 22,500 ಲೆಸ್ ಮಾಡಿ. 23,600 ಮೈನಸ್ 22,500 ಲೆಸ್ ಮಾಡಿದ್ರೆ 1,100 ಗೂಡ್ಸ್ನ ಅವರು ಯೂಸ್ ಮಾಡಿಲ್ಲ. ಇಂಟು ಕಾಸ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಆವಾಗ ಕ್ಲೋಸಿಂಗ್ ಇನ್ವೆಂಟರಿ ಎಷ್ಟು ಸಿಗುತ್ತೆ ಅಂದರೆ 95,883 ಸಿಗುತ್ತೆ. ಸೊ ಇದಿಷ್ಟನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಟೋಟಲ್ ಇದು 24 kgsಗೆ ಪರ್ ಕೆ ಜಿ ಎಷ್ಟು ಅಮೌಂಟ್ ಆಯಿತು ಅಂತ, ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಆ್ಯಂಡ್ ಫ್ರೈಟ್ ಚಾರ್ಜಸ್ಸು. ಆ್ಯಕ್ಚುಲಾಗಿ ಅವ್ರು ರಿಸೀವ್ ಮಾಡ್ಕೊಂಡಿದ್ದೆಷ್ಟು? 23,600 ಅಷ್ಟನ್ನೇ ರಿಸೀವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ 22,500 ಕನ್ಸ್ಯೂಮ್ ಮಾಡಿದ್ದಾರೆ, ಅಂದರೆ ಯೂಸ್ ಮಾಡಿದ್ದಾರೆ. ಇದರಿಂದ ಇದನ್ನು ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಸ್ಟಾಕ್ ಉಳ್ಕೊಳ್ಳುತ್ತೆ. ಎಷ್ಟು ಕ್ಲೋಸಿಂಗ್ ಇನ್ವೆಂಟರಿ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು, ಇದಕ್ಕೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಬಿ ಪಾರ್ಟಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಈ ಕ್ವಶನಲ್ಲಿ ಎ ಆ್ಯಂಡ್ ಬಿ ಕೇಳಿದ್ದಾರೆ, ಅದಕ್ಕೆ 6 ಮಾರ್ಕ್ಸು ಆ್ಯಂಡ್ ಇದಕ್ಕೆ 6 ಮಾರ್ಕ್ಸು. ಸೊ ಇಲ್ಲಿ ಏನಂತಂದರೆ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಹೇಳುತ್ತೆ ಅಂದರೆ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಹೇಳುತ್ತೆ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಭರತ್ ಲಿಮಿಟೆಡ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st March 2024 ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಅಂತ ಕೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಅಮೌಂಟು ಸೇಲ್ಸ್ ಎಷ್ಟಿದೆ? 4 lakh ಇದೆ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡು 2,45,000 ಇದೆ. ರೆಂಟ್ ರಿಸೀವ್ಡ್ 40,000, ಕಮಿಷನ್ ರಿಸೀವ್ಡ್ 20,000, ಚೇಂಜಸ್ ಇನ್ ಇನ್ವೆಂಟರಿ 40,000 ಇದೆ. ಚೇಂಜಸ್ ಇನ್ WIP ಅಂತಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಿದೆ? 5,000 ಇದೆ. ಆ್ಯಂಡ್ ಫೈನಾನ್ಸ್ ಕಾಸ್ಟು 10,000 ಇದೆ. ಎಂಪ್ಲಾಯಿ ಬೆನಿಫಿಟ್ 20,000, ಡಿಪ್ರಿಷಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ಸ್ 30,000, ಅದರ್ ಎಕ್ಸ್ಪೆನ್ಸಸ್ 40,000, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 12,000 ಇದೆ. ಜಿ ಎಸ್ ಟಿ 10,000 ಇದೆ. ಸೊ ಇದ್ರ ಮೇಲೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತಲೂ ಹೇಳ್ತೀವಿ. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ದಿಸ್ ಈಸ್ ವೆರಿ ಸಿಂಪಲ್. ನಿಮಗೆ ಸೆಕೆಂಡ್ PUC ಇಂದನೂ ಕೂಡ ಇನ್ಕಮ್ ಸ್ಟೇಟ್ಮೆಂಟು, ಬ್ಯಾಲೆನ್ಸ್ ಶೀಟನ್ನು ನಾವು ಕಲಿತಾ ಇರ್ತೀವಿ. ಅದರಲ್ಲಂತೂ ಇದರಲ್ಲಿ ಇರೋ ಐಟಮ್ಸ್ನ ಯೂಸ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಅಂದರೆ ವೆರಿ ಈಸಿ ಇದೆ. ಫಸ್ಟ್ ನೋಡೋಣ. ಭರತ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2024 ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಏನು ನೆಸೆಸಿಟಿ ಇಲ್ಲ, ಬಟ್ ಫಾರ್ಮೆಟಲ್ಲಿ ಇದೆ ಅಂತ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ಅಮೌಂಟು. ಸೊ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಿಪೇರ್ ಮಾಡಬೇಕಾದ್ರೆ ದೇರ್ ಇಸ್ ಎ ಫಾರ್ಮೆಟು. ಫಸ್ಟು ಏನೇನು ಇನ್ಕಮ್ ಇದೆ ಅದನ್ನು ತೊಗೊಳ್ತೀವಿ, ಅದರಲ್ಲಿ ಎಕ್ಸ್ಪೆನ್ಸಸ್ನ ತೊಗೊಳ್ತೀವಿ. ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಅದರಲ್ಲಿ ನಾವು ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ.
ಫಸ್ಟ್ ಇಲ್ಲಿ ಏನಂತಂದರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಥವಾ ಸೇಲ್ಸ್ ಫಸ್ಟು ಕೂಡ ಇನ್ಕಮ್ ಇರುತ್ತೆ. ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್ ಎಕ್ಸ್ಪೆನ್ಸಸ್ ಬರುತ್ತೆ. ರೆಂಟ್ ರಿಸೀವ್ಡ್ ಏನೇ ರಿಸೀವ್ಡ್ ಇದ್ರೂ ಕೂಡ ಇನ್ಕಮ್ಮು. ಕಮಿಷನ್ ರಿಸೀವ್ಡ್ ಇದ್ರೂ ಕೂಡ ಇನ್ಕಮ್ಮು. ಚೇಂಜಸ್ ಇನ್ ಇನ್ವೆಂಟ್ರಿ ಎಕ್ಸ್ಪೆನ್ಸಸ್ ಬರುತ್ತೆ. ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅಂದರೆ ಕ್ಲೋಸಿಂಗ್ ಸ್ಟಾಕಿಂದ ಕ್ಲೋಸಿಂಗ್ ವರ್ಕಿಂಗ್ ಪ್ರೋಗ್ರೆಸ್ಸಿಂದ ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ನ ಲೆಸ್ ಮಾಡಿದ್ರೆ ಸಿಗೋವಂಥದ್ದು. ಸೊ ಇದು ಕೂಡ ಎಕ್ಸ್ಪೆನ್ಸಸ್ ಬರುತ್ತೆ. ಫೈನಾನ್ಸ್ ಕಾಸ್ಟು ಎಕ್ಸ್ಪೆನ್ಸಸ್ಸು. ಎಂಪ್ಲಾಯಿ ಬೆನಿಫಿಟ್ಟು ಎಕ್ಸ್ಪೆನ್ಸಸ್ಸು. ಡಿಪ್ರಿಷಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ಸು ಎಕ್ಸ್ಪೆನ್ಸಸ್ ಬರುತ್ತೆ. ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ಸು ಆ್ಯಂಡ್ ಟ್ಯಾಕ್ಸ್ನ ತೊಗೊಳ್ತೀವಿ. ಇಲ್ಲಿ ಟ್ಯಾಕ್ಸು ಕೂಡ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಜಿ ಎಸ್ ಟಿ ಏನು ಕನ್ಸಿಡರ್ ಆಗಲ್ಲ, ಯಾಕಂತಂದರೆ ಜಿ ಎಸ್ ಟಿನಿಲ್ಲ, ಜಸ್ಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ವಾಟ್ ಈಸ್ ದ ನೆಟ್ ಪ್ರಾಫಿಟ್ ಅಂತ. ಹಾಗಾಗಿ ಸೊ ಇಲ್ಲಿ ಏನಂತ ಅಂದರೆ ಫಸ್ಟು ಇನ್ಕಮಲ್ಲಿ ಏನು ಬರುತ್ತೆ ಅಂದರೆ ರೆವಿನ್ಯೂ ಫ್ರಮ್ ಆಪರೇಷನ್. ಸೇಲ್ಸ್ ಎಷ್ಟಿದೆ ಅಂತಂದರೆ 4 lakh ಇದೆ. ಸೊ ಇಲ್ಲಿ 4 lakh ತೊಗೊಳ್ಳಿ. ಆ್ಯಂಡ್ ರೆಂಟ್ ರಿಸೀವ್ಡ್ 40,000, ಕಮಿಷನ್ ರಿಸೀವ್ಡ್ 20,000 ಇದೆ. ಸೊ ಇಯರ್ ಅದರ್ ಇನ್ಕಮಲ್ಲಿ ತೊಗೊಳ್ಳಿ. ಅದರ್ ಇನ್ಕಮ್ ಅಂತ ಸಬ್ಹೆಡ್ಡಿಂಗ್ ತೊಗೊಂಡು ಇನ್ನರ್ ಕಲಮೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ರೆಂಟ್ ರಿಸೀವ್ಡ್ ಎಷ್ಟಿದೆ, 40,000 ಇದೆ. ಆ್ಯಂಡ್ ಕಮಿಷನ್ ರಿಸೀವ್ಡ್ 20,000 ಇದೆ. ಟೋಟಲ್ ಎಷ್ಟಾಗುತ್ತೆ, 60,000. ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ ಅಂದರೆ 4 lakh ಪ್ಲಸ್ 60,000 ಮಾಡಿದ್ರೆ 4,60,000 ಆಗುತ್ತೆ. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆನ್ಸಸ್. ಸೊ ನಿಮಗೆ ಇನ್ನೊಂದು ಏನಂತಂದರೆ ಇನ್ಕಮಲ್ಲಿ ಮೇಯ್ನು ಸೇಲ್ಸ್ ಬರುತ್ತೆ. ಬೇರೆ ಏನೇ ಇನ್ಕಮ್ ಬರುತ್ತೆ ಅಂದರೆ ಒಂದು ಅದರ್ ಇನ್ಕಮ್ ಅಂತ ಡೈರೆಕ್ಟಾಗಿ ಕೊಡ್ತಾರೆ, ಅಥವಾ ರೆಂಟ್ ರಿಸೀವ್ಡು, ಕಮಿಷನ್ ರಿಸೀವ್ಡು, ಸೊ ಈ ಥರ ಏನಾದರೂ, ಮತ್ತು ಡಿಸ್ಕೌಂಟ್ ರಿಸೀವ್ಡು. ಸೊ ಈ ರೀತಿ ಏನೇ ರಿಸೀವ್ಡ್ ಅಂತ ಇದ್ದರೆ ಅದು ಇಲ್ಲಿ ಏನಾಗುತ್ತೆ ಅಂದರೆ ರೆವಿನ್ಯೂ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದು ಇನ್ಕಮ್ ಆಗುತ್ತೆ. ಟೋಟಲ್ ಇನ್ಕಮ್ ಎಷ್ಟಿದೆ ಈಗ, 4,60,000 ಇದೆ. ಸೊ ಇದನ್ನು ಟೋಟಲ್ ಎ ಅಂತ ಕೊಡಿ, ಟೋಟಲ್ ಇನ್ಕಮ್ ಅಥವಾ ಎ ಅಂತ ಕೊಟ್ಕೊಂಡಿರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆನ್ಸಸ್ 1 by 1 ನೋಡ್ತಾ ಹೋಗಿ. ಏನಂತಂದರೆ ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್ ಎಷ್ಟಿದೆ, 2,45,000 ಇದೆ. ಆ್ಯಂಡ್ ನೆಕ್ಸ್ಟು ಕಾಣಿಸ್ತಿದ್ಯಾ, 1 ಸೆಕೆಂಡ್. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಚೇಂಜಸ್ ಇನ್ ಇನ್ವೆಂಟರಿ 40,000 ಇದೆ. ಚೇಂಜಸ್ ಇನ್ ಇನ್ವೆಂಟರಿ 40,000. ಆ್ಯಂಡ್ ನೆಕ್ಸ್ಟ್ ಚೇಂಜಸ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ಸು 5,000 ಇದೆ. ಅದನ್ನು ಕೂಡ ಎಕ್ಸ್ಪೆನ್ಸಸ್ಸಲ್ಲಿ ಟ್ರೀಟ್ ಮಾಡ್ಕೊಳ್ತೀವಿ. ದೆನ್ ಎಂಪ್ಲಾಯಿ ಫೈನಾನ್ಸ್ ಕಾಸ್ಟ್ 10,000. ಸೊ ಇಲ್ಲಿ ಫೈನಾನ್ಸ್ ಕಾಸ್ಟು 10,000. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಥವಾ ಎಂಪ್ಲಾಯಿ ಬೆನಿಫಿಟ್ 20,000 ಇದೆ. ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಂಜಿಬಲ್ ಅಸೆಟ್ಸ್ 30,000 ಇದೆ. ಇಲ್ಲೂ ಕೂಡ 30,000 ತೊಗೊಂಡಿದ್ದೀವಿ. ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ಸು 40,000 ತೊಗೊಂಡಿದೆ. ಸೊ ಇಲ್ಲಿ ತನಕ ಏನೇನು ಎಕ್ಸ್ಪೆನ್ಸಸ್ ಇದೆ ಎಲ್ಲ ತೊಗೊಂಡಿದ್ದೀವಿ. ಈಗ ಟೋಟಲ್ ಮಾಡಿ ಎಕ್ಸ್ಪೆನ್ಸಸ್ನ ಎಷ್ಟಿದೆ ಅಂತಂದರೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡು 2,45,000 ಇದೆ. 1 ಸೆಕೆಂಡ್. 2,45,000 ಪ್ಲಸ್ ಚೇಂಜಸ್ ಇನ್ ಇನ್ವೆಂಟರಿ 40,000 ಇದೆ. ಆ್ಯಂಡ್ ನೆಕ್ಸ್ಟು ಚೇಂಜಸ್ ಇನ್ ವರ್ಕಿಂಗ್ ಪ್ರೋಗ್ರೆಸ್ಸು 5,000. ಆ್ಯಂಡ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 20,000. ಫೈನಾನ್ಸ್ ಕಾಸ್ಟು 10,000. ಆ್ಯಂಡ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಂಜಿಬಲ್ ಅಸೆಟ್ಸು 30,000. ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ 40,000 ಇದೆ. ಟೋಟಲು 3,90,000 ಇಸ್ ದ ಟೋಟಲ್ ಎಕ್ಸ್ಪೆನ್ಸಸ್. ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿ, ಟೋಟಲ್ ಎಕ್ಸ್ಪೆನ್ಸಸ್. ಈಗ ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡೋಣ. ಟೋಟಲ್ ಇನ್ಕಮ್ ಎಷ್ಟಿದೆ, 4,60,000 ಇಂದ 3,90,000 ಲೆಸ್ ಮಾಡೋಣ. 4,60,000 ಟೋಟಲ್ ಇನ್ಕಮು. ಇದರಿಂದ ಟೋಟಲ್ ಎಕ್ಸ್ಪೆನ್ಸಸ್ಸು 3,90,000 ಲೆಸ್ ಮಾಡಿದ್ರೆ 70,000 ಇಸ್ ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಇದು ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಇವಾಗ ನಮಗೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 12,000 ಇದೆ. ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ಸಲ್ಲಿ 12,000 ಇದೆ. 12,000ನ ಲೆಸ್ ಮಾಡಿ, ಲೆಸ್ ಟ್ಯಾಕ್ಸ್ ಮಾಡಿ, ಲೆಸ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 12,000 ಮಾಡಿದ್ರೆ 70,000ಅಲ್ಲಿ 12,000 ಲೆಸ್ ಮಾಡಿದ್ರೆ ರಿಮೈನಿಂಗ್ 58,000 ಇಸ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇಲ್ಲಿ ನಮಗೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನೆಟ್ ಪ್ರಾಫಿಟ್. ಹಾಗಾಗಿ ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ತಗೊಳ್ತೀವಿ. ಇಲ್ಲಿ ಜಿ ಎಸ್ ಟಿ ಯಾಕೆ ಬಂದಿಲ್ಲ ಅಂತಂದರೆ, ಸೊ ಇಲ್ಲಿ ನಾವು ಜಿ ಎಸ್ ಟಿ ಏನು ಅವರು ಪರ್ಚೇಸ್ ಮೇಲೆ ತೊಗೊಂಡಿದ್ದೀರಾ, ಸೇಲ್ಸ್ ಮೇಲೆ ತೊಗೊಂಡಿದ್ದೀರಾ ಅಂತ ಏನು ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ, ಹಾಗಾಗಿ ಇಗ್ನೋರ್ ಮಾಡ್ತೀವಿ. ಮತ್ತು ಇಲ್ಲಿ ಜಿ ಎಸ್ ಟಿ ಇನ್ಕಮ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಜಿ ಎಸ್ ಟಿ ಬರಲ್ಲ, ಸೊ ಹಾಗಾಗಿ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 6 ಮಾರ್ಕ್ಸು. ಇಲ್ಲಿ ಏನಂತಂದರೆ ಇನ್ಕಮಲ್ಲಿ ನಿಮಗೆ ಯಾವುದೇ ಕ್ವಶನ್ಸ್ ತೊಗೊಂಡ್ರು ಬರೋದು ಸೇಲ್ಸ್ ಬರುತ್ತೆ, ಅಥವಾ ಇನ್ನು ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್ ಅಥವಾ ಡಿಸ್ಕೌಂಟ್ ಅನ್ನೋದು ಈ ರೀತಿ ಏನೇ ಇದ್ರೂ ಕೂಡ ಅದು ಇನ್ಕಮ್ ಆಗುತ್ತೆ. ಆ್ಯಂಡ್ ಉಳಿದಿದ್ದೆಲ್ಲ ಎಕ್ಸ್ಪೆನ್ಸಸ್. ನಿಮ್ಗೊಂದ್ಸರಿ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ಮೆಟ್ನ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಪಿ ಬಿ ಟಿ, ಆ್ಯಂಡ್ ದಟ್ ಮೀನ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದರಲ್ಲಿ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಇದೆರಡು ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನು 9th ಕ್ವಶನ್ ಇದೆ.
ಆ್ಯಂಡ್ 10th ಕ್ವಶನ್ 11th ಕ್ವಶನ್ 3 ಕ್ವಶನ್ಸ್ ಇದೆ. ಆ್ಯಂಡ್ ಐ ಹ್ಯಾವ್ ಆನ್ಸರ್ ಆಲ್ಸೋ. ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಆನ್ಸರ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಹೆಲ್ಪ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಕ್ಲಾಸ್ಮೇಟ್ಸ್ ಮತ್ತು ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಐ ವಿಲ್ ಪ್ರೊವೈಡ್ ದಿಸ್ PDF ಆನ್ಸರ್ PDF ಪ್ರೊವೈಡ್ ಮಾಡ್ತೀನಿ. ಕ್ವಶನ್ ಪೇಪರ್ ಆ್ಯಂಡ್ ಆನ್ಸರ್ PDF ನನ್ನ ಚಾನಲಲ್ಲಿ ಪೋಸ್ಟ್ ಅಥವಾ ಕಮ್ಯುನಿಟಿಯಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಲಾಸ್ಟ್ ಇಯರ್ದು ಕೂಡ ಅಪ್ಲೋಡ್ ಮಾಡಿದ್ದೀನಿ. 2024 ಕ್ವಶನ್ನು ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇಯರ್ ಅಂದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗೆ ಮತ್ತು ಯಾವ ರೀತಿ ಆನ್ಸರ್ನ ಬರೀಬೇಕು ಅಂತ ಜಸ್ಟ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ಚೆಕ್ ಮಾಡಿ, ನಾನು ಪ್ಲೇ ಲಿಸ್ಟ್ನ ಕೊಟ್ಟಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.